ಗ್ಯಾರಂಟಿ ನ್ಯೂಸ್ನಲ್ಲಿ ಜನನಾಯಕನ್ ಸಿನಿಮಾದ ವಿಲನ್ ದಳಪತಿ ವಿಜಯ್ ಬಗ್ಗೆ ಮಾತನಾಡಿದ್ದಾರೆ ವಿಲನ್ ವಜ್ರಾಂಗ್ ಶೆಟ್ಟಿ ಅವರು. ದಳಪತಿ ವಿಜಯನ್ನ ನೋಡಿದ್ರೆ ಅಪ್ಪು ಅವರು ನೆನಪಾಗ್ತಾರೆ. ತಮಿಳುನಾಡಿನ ಸಿಎಂ ವಿಜಯ್ ನನ್ನನ್ನ ಬ್ರೋ ಅಂತ ಮಾತನಾಡಿಸ್ತಾರೆ. ಇದು ಅವ್ರ ಬಗ್ಗೆ ಮಾತನಾಡಿರೋದು ಜನನಾಯಕನ್ ಸಿನಿಮಾದ ವಿಲನ್. ಗ್ಯಾರಂಟಿ ನ್ಯೂಸ್ನಲ್ಲಿ ಜನನಾಯಕನ್ ಸಿನಿಮಾದ ವಿಲನ್ ಮಾತನಾಡಿದ್ದಾರೆ. ದಳಪತಿ ವಿಜಯ್ ಅವರ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ವಜ್ರಾಂಗ್ ಶೆಟ್ಟಿ ಅವರು. ದಳಪತಿ ವಿಜಯ್ ಅವರನ್ನ ನೋಡಿದ್ರೆ ನಮಗೆ ಅಪ್ಪು ಅವರು ನೆನಪಾಗ್ತಾರೆ. ತಮಿಳುನಾಡಿನ ಸಿಎಂ ವಿಜಯ್ ಅವರು ನನ್ನನ್ನ ಬ್ರೋ ಅಂತ ಮಾತನಾಡಿಸ್ತಾರೆ. ಸಿನಿಮಾ ಸೆಟ್ ಆಚೆ ವಿಜಯ್ಗೋಸ್ಕರ ಜನ ಸಾಗರ ಕಾಯ್ತಾ ಇತ್ತು. ಅಂದ್ರೆ ಅವರ ಕ್ರೇಜ್, ಅವರ ಫ್ಯಾನ್ ಫಾಲೋಯಿಂಗ್ ಎಷ್ಟು ಮಟ್ಟಿಗಿದೆ ಅಂತ. ಸಿನಿಮಾ ಮಂದಿ ಏನು ಬೇಕಾದರೂ ಸಾಧಿಸಬಹುದು, ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ವಿಜಯ್ ಅಂತ ವಜ್ರಾಂಗ್ ಶೆಟ್ಟಿ ಅವರು ಮಾತನಾಡಿದ್ದಾರೆ. ದರ್ಶನ್ ಸಿನಿಮಾ ಮಾಡಿದ್ರೆ ಕಲಾವಿದರು ಬದುಕ್ತಾರೆ. ಅಪ್ಪು ಹೋದ್ಮೇಲೆ ಕನ್ನಡ ಚಿತ್ರರಂಗ ಆಕ್ಟಿವ್ ಆಗಿಲ್ಲ. ವಿಜಯ್ ಜೊತೆ ಸಿನಿಮಾ ಮಾಡಿದ್ದಕ್ಕೆ ನನಗೆ ಬಹಳ ಖುಷಿ ಇದೆ ಅಂತ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಜನನಾಯಕನ್ ಸಿನಿಮಾದ ವಿಲನ್ ವಜ್ರಾಂಗ್ ಶೆಟ್ಟಿ ಅವರು. ಸ್ಯಾಂಡಲ್ವುಡ್ನ ಪ್ರತಿಭೆಗಳು ಈಗ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಗಡಿ ದಾಟಿ ಅಂದರೆ ಹೊರ ರಾಜ್ಯ, ಹೊರ ಭಾಷೆಗಳಲ್ಲೂ ಸಹ ಈ ಸೌತ್ ಇಂಡಿಯಾವನ್ನೇ ರೂಲ್ ಮಾಡ್ತಿರುವಂತಹ ಸ್ಟಾರ್ಸ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅನ್ನೋ ಹಾಗೆ ಇವತ್ತು ನಾನು ಬಂದಿರೋದು ಇಂಟರ್ವ್ಯೂ ಮಾಡೋದಕ್ಕೆ ವಜ್ರಾಂಗ್ ಶೆಟ್ಟಿ ಅವರು. ಅಂದರೆ 2015ರಲ್ಲಿ ಸಿದ್ಧಾರ್ಥ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಅದಾದ ಮೇಲೆ ಒಂದಷ್ಟು ಕನ್ನಡ ಸಿನಿಮಾಗಳನ್ನು ನಟಿಸ್ತಾರೆ. ಸೈ ಅನ್ನುವಂತಹ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ. ದರ್ಶನ್ ಅವರೊಟ್ಟಿಗೆ ರಾಬರ್ಟ್ ಸಿನಿಮಾ, ಯಜಮಾನ, ಹಾಗೆ ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ ಜೇಮ್ಸ್ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಹೀಗೆ ಒಂದಷ್ಟು ಪಾತ್ರಗಳ ಸಿಗ್ತಾ ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ತಾ ಹೋಗ್ತಾರೆ. ಸಲಾರ್ ಸಿನಿಮಾ ಇರಬಹುದು. ಇದೀಗ ತಮಿಳುನಾಡಿನ ನ್ಯೂ ಸಿಎಂ ದಳಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾದಲ್ಲಿ ಸಹ ಅಭಿನಯಿಸಿರುವಂಥದ್ದು ವಜ್ರಾಂಗ್ ಶೆಟ್ಟಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಈಗ ಪೂಜಾ ಹೆಗ್ಡೆ ಅವರು ಕೂಡ ಒಂದು ರೀಲ್ಸ್ ಮಾಡಿ ಹಾಕಿದ್ರು, ಅವ್ರು CM ಆದ್ಮೇಲೆ ಹೂಲ್ ಬಿಂದ ಎಲೆಕ್ಷನ್ಸ್ ಅನ್ನೋಂಥದ್ದು ಮುಂಚೆನೆ ಪ್ರಿಡಿಕ್ಟ್ ಮಾಡಿದ್ವಿ ನಾವು ಅನ್ನೋವಂಥದ್ದು. ನೋಡಿದ್ರಾ? ನಾನು ನೋಡಿದೆ. ಇಲ್ಲ, ಅದು ಆ ವೈಬ್ರೇಷನ್ ಗೊತ್ತಾಗ್ತಾ ಇತ್ತು ಬಿಡಿ. ಯಾಕಂದರೆ ಶೂಟಿಂಗ್ ಒಂದು 2-3 ಕಿಲೋಮೀಟರ್ ಇಂಟೀರಿಯರ್ ಪ್ಲೇಸಲ್ಲಿ ಆದ್ರೂ ಜನಗಳು ಅಷ್ಟು ವೆಯ್ಟ್ ಮಾಡ್ತಾಯಿದ್ರು. ಎಲ್ಲ ಸೈಡನ್ನು ತುಂಬ ಗಾರ್ಡ್ಸ್ಗಳಿದ್ರು ಅವ್ರನ್ನ ಯಾರನ್ನೂ ಕೇರೇ ಮಾಡ್ತಿರ್ಲಿಲ್ಲ. ಯಾಕಂದರೆ ವಿಜಯ್ ಸರ್ನ ನೋಡಬೇಕು ಅಂದರೆ ಈ ಬರೀ ಒಬ್ಬ ಸಿನಿಮಾ ಕಲಾವಿದ ಅನ್ನೋದಕ್ಕಿಂತನೂ ಇವರೊಬ್ಬರು ಫ್ಯೂಚರ್ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗ್ತಾರೆ ಅಥವಾ ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನೋದೇ ಅಲ್ಲಿ ಜಾಸ್ತಿ ಇತ್ತು ಅನಿಸುತ್ತೆ. ಸೊ ಒಳಗಡೆ ಸೆಟ್ ಒಳಗಡೆ ಅವ್ರನ್ನ ಅಲೋ ಮಾಡ್ತಿಲ್ಲ ಅನ್ನೋದು ಬಿಟ್ಟರೆ ಸಾವಿರಾರು ಜನಗಳು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಅಲ್ಲಿನ ಟಾಕ್ ಹಾಗೆ ನಡೀತಾ ಇತ್ತು ಮುಂದಿನ ಎಲೆಕ್ಷನ್ ಬಗ್ಗೆ. ತುಂಬ ಜನ ಬರೋರು ಅವ್ರನ್ನ ಮೀಟ್ ಮಾಡೋಕ್ಕೆ, ಅವ್ರ ಪಾರ್ಟೀಸಿಂದಾಗಲಿ ಅಥವಾ ಬೇರೆ ಬೇರೆ ಕಡೆಯಿಂದ. ನಾನು ಎಲ್ಲಕ್ಕಿಂತ ಡ್ರೈವರ್ ಇದ್ರಲ್ಲ ಅವ್ರ ಹತ್ರ ಕೇಳ್ತಿದ್ದೆಲ್ಲ ಶೂಟಿಂಗ್ ಮುಗ್ದಾದ್ಮೇಲೆ ಈವ್ನಿಂಗ್ ಕೇಳ್ತಿದ್ದೆ, ಏನು ಮುಂದೆ ಹೆಂಗೆ ಏನು ಯಾವ ಥರ ಆಗ್ಬೋದು ಅಂತ. ಇಲ್ಲ ಸರ್, ತುಂಬ ಚಾನ್ಸಸ್ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ ಅಂತ ಪ್ರತಿಯೊಬ್ಬರು ಬಾಯಲ್ಲೂ ಆ ಟೈಮಲ್ಲಿ ಜನನಾಯಕನ ಲಾಸ್ಟ್ ಸಿನಿಮಾ ಜೊತೆ ಇದೊಂದು ಎಲೆಕ್ಷನ್ದು ಏನು ಮಾತುಗಳಿದೆ ಅದೇ ಬರ್ತಾಯಿತ್ತು. ಸೊ ನನಗೊಂದು ವೈಬ್ರೇಷನ್ ಇತ್ತು, ಖಂಡಿತವಾಗ್ಲೂ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ. ಬಟ್ CM ಆಗ್ತಾರಂತ ಗೊತ್ತಿರಲಿಲ್ಲ. ಮತ್ತು ಇನ್ನೊಂದು, ನಾನು ಫಸ್ಟ್ ಇಲ್ಲಿ ಪೋಸ್ಟ್ ಮಾಡಿದ್ದೆ ನಾನು ಅನಿಸುತ್ತೆ. ಏನು ಟಿ ವಿಲೆಲ್ಲ ಅವರು 50+ ಏನೋ ರೀಚ್ ಆಗಿದ್ದರು ಇದರಲ್ಲಿ ಸೀಟ್ಗಳು. ನನಗೆ ಐ ಆಮ್ ಶ್ಯೂರ್ ಇವರೊಂದು 100+ ಗ್ಯಾರಂಟಿ ಬರುತ್ತೆ ಸೀಟ್ಸ್ ಅಂತ ನಾನು ಹಾಕ್ಬಿಟ್ಟಿದ್ದೆ ಆಲ್ರೆಡಿ. ಚೀಫ್ ಮಿನಿಸ್ಟರ್ ಅಂತ ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿದ್ದೆ. ಇದ್ರಿಗಿಂತ ಏನು ಬೇಕು ಮೇಡಮ್ ಹೇಳಿ? ನನಗಂದರೆ ಮನೆಯವ್ರಿಗೆಲ್ಲ ಖುಷಿ. ಅಂದರೆ ಎಷ್ಟೋ ಜನ ಅನ್ಕೊಂತಾರೆ, ಯಂಗ್ಸ್ಟರ್ಸೇ ಇರ್ತಾರೆ, ಸಿನಿಮಾಯಿಂದ ಏನಾಗುತ್ತೆ. 100% ಇಲ್ಲಿ ನೀವು ಡೆಡಿಕೇಟ್ ಮಾಡಲೇಬೇಕು. ನೀವು ವರ್ಕ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸರ್, ಈಗ ನಿಮ್ಗೆ ಯಾರು ಅನ್ಸುತ್ತೆ ಕನ್ನಡ ಸ್ಟಾರ್ಸ್ ಅಲ್ಲಿ ಆ ರೀತಿ ಒಂದು ಕ್ರೇಜ್ ಇದೆ, ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅನ್ನೋದಾದ್ರೆ ಯಾವ ಸ್ಟಾರಿಗೆ? ಕ್ರೇಜ್ ಎಲ್ಲ ಯಾರು ವರ್ಕ್ ಆಗ್ಬೋದು ಪೊಲಿಟಿಕಲ್ ಬಂದರೆ? ಕ್ರೇಜ್ ಎಲ್ಲರಿಗೂ ಇದೆ ಮೇಡಮ್. ಅಂದರೆ ನನ್ನ ಪ್ರಕಾರ ಅಪ್ಪು ಸರ್ ಇದ್ದಿದ್ರೆ 100% ಅವ್ರಿಗೆ ಜಾಸ್ತಿ ಇತ್ತದು. ಅವರು ಅಪ್ಪು ಸರ್ಗೇ ಜಾಸ್ತಿ ವರ್ಕ್ ಆಗ್ತಾಯಿತ್ತು ಎಲ್ಲ ವಿಚಾರದಲ್ಲೂ. ಯಾಕಂದರೆ ಅಪ್ಪಾಜಿಯವರು ಯಾವ ಪಾರ್ಟಿಗೂ ಬರಲಿಲ್ಲ ಅಥವಾ ಎಲೆಕ್ಷನ್ಗಳನ್ನ ಅಟೆಂಡ್ ಮಾಡಿಲ್ಲ. ಅಪ್ಪು ಸರ್ಗೂ ಆ ಮನಸ್ಸಿರಲಿಲ್ಲ, ಶಿವಣ್ಣಂಗೂ ಇರಲಿಲ್ಲ. ನನ್ನ ಪ್ರಕಾರ ಅಪ್ಪು ಸರ್ಗೇ ಜಾಸ್ತಿ ಇತ್ತು. ಮತ್ತು ಅದು ಬಿಟ್ಟು ನಂಗೆ ಐಡಿಯಾ ಇಲ್ಲ ಮೇಡಮ್, ಪೊಲಿಟಿಕಲ್ ಏನಿಲ್ಲ. ಅಪ್ಪು ಸರ್ ಇದ್ದಿದ್ರೆ 100% ಅವ್ರಿಗೆ ಇತ್ತು ಅಂತ ನಾನು ಹೇಳೋಕ್ಕೆ ಅದನ್ನೇ ಹೇಳ್ತಿದ್ದೆ ನಾನು. ಬಟ್ ಅವರು ರಾಜಕೀಯಕ್ಕೆ ತುಂಬ ದೂರ ಇದ್ರು. ಅಪ್ಪು ಸರ್ಗೆ ಆ ಕೆಪಾಸಿಟಿ ಇತ್ತು, ಆ ಅಬಿಲಿಟಿ ಇತ್ತು, 100% ಇತ್ತು. ನಾನು ಹೇಳಿದ್ನಲ್ಲ ನಿಮಗೆ, ನಾನು ವಿಜಯ್ ಸರ್ ನೋಡ್ತಾ
ಅಪ್ಪು ಸರ ನೆನಪಾಗೋರು ನನಗೆ. ಆ ಬಿಹೇವಿಯರ್ ಇಬ್ಬರಿಗೂ ಮ್ಯಾಚ್ ಆಗ್ತಾ ಇತ್ತು. ನನ್ನನ್ನು ಟ್ರೀಟ್ ಮಾಡಿರೋದು ಅಂದರೆ ಅವರಿಬ್ಬರಲ್ಲೂ ನಂಗೆ ಒಂದೇ ಅಂದರೆ ಆ ಥರ ಡಿಫ್ರೆನ್ಷಿಯೇಟ್ ಕಾಣಿಸಿಲ್ಲ, ಇಬ್ಬರಲ್ಲೂ ಒಂದೇ ಥರ ಅನಿಸ್ತಾ ಇತ್ತು ನನಗೆ. ಅಪ್ಪು ಸರ್ ಆಗಲಿ ವಿಜಯ್ ಸರ್ ಆಗಲಿ. ಅಪ್ಪು ಸರಿಗೆ ನಾನು ಆ ಇದರಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಡ್ತೀನಿ. ಅಪ್ಪು ಸರ್ ಇದ್ದಿದ್ರೆ ಏನು ಬೇಕಾದ್ರೂ ಆಗೋಕ್ಕೆ ಸಾಧ್ಯ ಇತ್ತು. ನಾನೊಂದು ಕ್ಯಾನ್ವಾಸ್ ಕೂಡ ಹೋಗ್ತಿದ್ದೆ ನಾನು ಇದ್ದಿದ್ರೆ. ಅಲ್ಲ, ಈಗ ವಿಜಯ್ ಸರ್ ಹೆಂಗೆ ಅವ್ರ ಡ್ರೈವರ್ ಮಗನಿಗೆ ಒಂದು ಟಿಕೆಟ್ ಕೊಟ್ಟರು, ನಿಮ್ಗೊಂದು ಟಿಕೆಟ್ ಸಿಕ್ತಿತ್ತು. ಏನು ಅನ್ಸುತ್ತೆ ವಜ್ರಂಗ್ ಅವರೇ? ಅಂದರೆ ಡ್ರೈವರ್ ಮಗನಿಗೆ ಅವರು ಟಿಕೆಟ್ ಕೊಡಿಸಿದ್ರು, ಜೊತೆಗೆ ಅವ್ರು ಕೂಡ ಗೆದ್ದರು. ಕೆಪಾಸಿಟಿ ಮೇಡಮ್, ಅದೇ ಹೇಳೋದು. ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ, ಯಾರ ಬಗ್ಗೆನೂ ಮಾತಾಡಬೇಡಿ. ನಿಮ್ಮಲ್ಲಿ ಒಳ್ಳೆತನ ಇರಲಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ. ಹಂಗೆ ಮಾಡಿದಾಗ ಎಲ್ಲದರಲ್ಲೂ ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನೋಡಿ, ಯಾರು ಒಬ್ಬ ಆಟೋ ಡ್ರೈವರ್ ಮಗ ಅಲ್ವ ಅವರು, ಅವ್ರ ಡ್ರೈವರ್ ಮಗ. ಇನ್ನೊಬ್ರು ಯಾರೋ ಬೇರೆ ಒಬ್ಬರು ಆಟೋ ಡ್ರೈವರ್ ಅವರು ಇದ್ದಾರೆ. ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ಕರ್ಕೊಬಂದು ಎಲೆಕ್ಷನ್ ನಿಲ್ಲಿಸಿ ಅವ್ನು MLA ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅದು. ಅಂದರೆ ಈ ಕಡೆ ಏನಿದೆ ಫೇಮು ನೇಮು ಆಗಲಿ ಅಥವಾ ವರ್ಕ್ ಜಾಸ್ತಿ ವಿಜಯ್ ಸರ್ ಇಂದಿರ್ಬೋದು, ಅವ್ರ ಫೇಮಿಂದ ವರ್ಕ್ ಆಗಿರ್ಬೋದು. ಜನ ಅವ್ರನ್ನ ನಂಬಿ ಓಟ್ ಹಾಕ್ಬೇಕಲ್ವ ಮೇಡಮ್? ಇವ್ರು ತಂದು ನಿಲ್ಸಿದ್ರೆ ಅನ್ನೋಕ್ಕೂ ಇನ್ನೂ ದೊಡ್ಡ ದೊಡ್ಡ ಪಕ್ಷಗಳಿದ್ವು, ಎಷ್ಟು ದೊಡ್ಡ ದೊಡ್ಡ ಪಾರ್ಟೀಸ್ಗಳಿದ್ವು. ಅವ್ರನ್ನ ಬಿಟ್ಟು ಇವ್ರನ್ನ ಓಟ್ ಹಾಕ್ಬೇಕಂದ್ರೆ ಇವರಲ್ಲಿ ಏನೋ ನೋಡಿನೇ ಅವ್ರಿಗೆ ಓಟ್ ಹಾಕಿರ್ತಾರೆ. ಸೊ ಇದೆಲ್ಲ ಅಂದರೆ ನಾನು ಹೇಳೋದು ಮತ್ತೆ ಹೇಳ್ತೀನಿ ಮೇಡಮ್, ಇವೆಲ್ಲ ಸಿನಿಮಾಯಿಂದನೇ ಸಾಧ್ಯ. ಐ ಆಮ್ ವೆರಿ ಪ್ರೌಡ್. ನಾನು ಸಿನಿಮಾ ರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ನಮಗೆಲ್ಲ ಒಂದು ಕಾನ್ಫಿಡೆಂಟ್ ಬಂದಿದೆ ಗೊತ್ತಾ, ಒಂದು ಎನರ್ಜಿ ಬಂದಿದೆ ಇದರಿಂದ. ಇನ್ನೂ ಎಷ್ಟು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ಅಂದರೆ ಲೈಫಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಅಂತ. ಎಸ್, ಇದಿಷ್ಟು ನಟ ವಜ್ರಂಗ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.